ಮಂಡ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಮಹಾ ಬಿರುಕು ಕಂಡು ಬರ್ತಾ ಇದೆ. ಅಮಿತ್ ಶಾ ದೇವೇಗೌಡರು ಒಂದಾದ್ರೂ ಆರ್ತಾ ಇಲ್ಲ ಕಾರ್ಯಕರ್ತರ ಮುನಿಸು. ಬಿಜೆಪಿ ಜೆಡಿಎಸ್ ಏನೋ ಒಂದಾಯ್ತು, ಆದ್ರೆ ಕಾರ್ಯಕರ್ತರಲ್ಲಿ ಮಾತ್ರ ಅಸಮಾಧಾನ ಕಡಿಮೆಯಾಗ್ತಾ ಇಲ್ಲ. ಅಮಿತ್ ಶಾ ದೇವೇಗೌಡರು ಒಂದಾದ್ರೂ ಕೂಡ ಕಾರ್ಯಕರ್ತರ ಅಸಮಾಧಾನ ಹಾಗೇ ಇದೆ. ಸಕ್ಕರೆ ನಾಡಿನಲ್ಲಿ ಜೆಡಿಎಸ್ ವಿರುದ್ಧ ಬಿಜೆಪಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇದೆ. ಜೆಡಿಎಸ್ಗಿಂತ ಮಂಡ್ಯದಲ್ಲಿ ನಾವೇನ್ ಕಮ್ಮಿ, ನಮಗೂ ಟಿಕೆಟ್ ಕೊಡಿ ಅಂತ ಒತ್ತಾಯಿಸುತ್ತಿದ್ದಾರೆ. ಬಿಜೆಪಿಗೆ ಟಿಕೆಟ್ ಕೊಡಬೇಕು ಅಂತ ಹೈಕಮಾಂಡ್ಗೆ ಬಿಜೆಪಿ ನಾಯಕರು ಆಗ್ರಹಿಸ್ತಾ ಇದ್ದಾರೆ. ಅಸಮಾಧಾನದ ಹೊಗೆ ಏನಿದೆ ಅದು ಕಡಿಮೆ ಆಗ್ತಿಲ್ಲ ನೋಡಿ. ಇಷ್ಟು ವರ್ಷ ಜೆಡಿಎಸ್ ವಿರುದ್ಧನೇ ಹೋರಾಡಿ ಈಗ ಮೈತ್ರಿ ಅಂದ್ರೆ ಹೆಂಗೆ? ಈಗ ಮೈತ್ರಿ ಮಾಡ್ಕೋಬೇಕು, ಅವ್ರ ಜೊತೆನೆ ಇರಬೇಕು ಅಂದ್ರೆ ಹೇಗೆ? ಇಲ್ಲಿವರೆಗೂ ಕೂಡ ಸ್ಪರ್ಧಾಳುಗಳಾಗಿತ್ತು, ಆದ್ರೆ ಈಗ ಒಂದಾಗ್ಬೇಕಲ್ಲ, ಅದು ಹೇಗಾಗುತ್ತೆ? ಕೆರಗೋಡು ಕೇಸ್ನ ಬಳಿಕ ಮತ್ತಷ್ಟು ಹೆಚ್ಚಾಗಿದೆ ಅಸಮಾಧಾನ. ನಾವ್ಯಾಕೆ ಜೆಡಿಎಸ್ ಜೊತೆ ಹೋಗ್ಬೇಕು ಅಂತ ವರಿಷ್ಠರಿಗೆ ಮೆಸೇಜ್ ರವಾನೆ. ಮಂಡ್ಯದಲ್ಲಿ ಬಿಜೆಪಿ ಜೆಡಿಎಸ್ನ ಮೈತ್ರಿಯಲ್ಲಿ ಈಗ ಬಿರುಕು ಕೇಳಿ ಬರ್ತಾ ಇದೆ. ಒಂದ್ ಕಡೆ ಬಿಜೆಪಿಯಿಂದ ಅಮಿತ್ ಶಾ ಅವರು, ಮತ್ತೊಂದ್ ಕಡೆ ಜೆಡಿಎಸ್ನಿಂದ ದೇವೇಗೌಡರು. ದೊಡ್ಡ ದೊಡ್ಡ ನಾಯಕರೇ ಒಂದಾದ್ರೂ ಕೂಡ ಕಾರ್ಯಕರ್ತರಲ್ಲಿ ಮಾತ್ರ ಅಸಮಾಧಾನದ ಹೊಗೆ ಹಾಗೆ ಆಡ್ತಾನೆ ಇದೆ, ಕಡಿಮೆ ಆಗ್ತಾನೆ ಇಲ್ಲ. ಮೊದಲಿಂದ ಕೂಡ ಅದೇ ಇತ್ತು. ಬಿಜೆಪಿ ಜೆಡಿಎಸ್ ಮೈತ್ರಿ ಆಗುತ್ತೆ ಅಂದ್ರೂ ಕೂಡ ಕಾರ್ಯಕರ್ತರು ಹೇಗೆ ಒಂದಾಗ್ತಾರೆ ಅಂತ. ಅಂದ್ರೆ ಯಾವುದೇ ಚುನಾವಣೆ ಬಂತು ಅಂದ್ರೆ ಬಿಜೆಪಿ ಪರವಾಗಿ ಬಿಜೆಪಿ ಕಾರ್ಯಕರ್ತರು ದುಡ್ದಿರ್ತಾರೆ, ಜೆಡಿಎಸ್ ಪರವಾಗಿ ಜೆಡಿಎಸ್ನ ಕಾರ್ಯಕರ್ತರು ದುಡ್ದಿರ್ತಾರೆ. ಅಲ್ಲಿ ಸ್ಪರ್ಧೆ ಇರುತ್ತೆ, ಬಿಜೆಪಿ ವಿರುದ್ಧ ಜೆಡಿಎಸ್, ಜೆಡಿಎಸ್ ವಿರುದ್ಧ ಬಿಜೆಪಿ ಅಂತ ವರ್ಸಸ್ ಇರುತ್ತೆ. ಆದ್ರೀಗ ಮರ್ಜ್ ಆಗ್ಬೇಕಲ್ಲ, ಹೇಗೆ ಒಂದಾಗ್ತಾರೆ, ಹೇಗೆ ಪಕ್ಷ ಸಂಘಟನೆ ಮಾಡ್ತಾರೆ? ಮೈತ್ರಿಯಾಗಿ ಸಂಘಟನೆ ಮಾಡಬೇಕು ಅಂತ ಅಂದ್ರೆ ಕಾರ್ಯಕರ್ತರಲ್ಲೇ ಈಗ ಅಸಮಾಧಾನ ಜಾಸ್ತಿ ಆಗ್ತಾ ಇದೆ. ನಮ್ಮ ನಾಯಕರು ಅಂತ ನಮ್ಮ ಪಕ್ಷದವ್ರನ್ನ ಮಾತ್ರ ನಾವು ಕರೆಯೋದಕ್ಕೆ ಸಾಧ್ಯ, ಬಿಜೆಪಿ ಅವ್ರನ್ನ ಹೇಗೆ ಕರೆಯೋಕ್ಕಾಗುತ್ತೆ ಅಂತ ಜೆಡಿಎಸ್ನವರ ಅಸಮಾಧಾನ. ಮತ್ತೊಂದು ಕಡೆ ಬಿಜೆಪಿಯವರಾದ್ರೂ ಅಷ್ಟೇ, ನಾವು ಮೂಲ ಬಿಜೆಪಿಗರು, ನಮಗೆ ಟಿಕೆಟ್ ಬೇಕು ಅಂತ. ಮಂಡ್ಯದಲ್ಲಿ ಬಿಜೆಪಿ ಜೆಡಿಎಸ್ನ ಮೈತ್ರಿ ಏನಿದೆ ಬಿರುಕು ಮತ್ತೆ ಕೇಳ್ಬರ್ತಾ ಇದೆ. ಸ್ಟಾರ್ಟಿಂಗ್ ಇಂದ ಕೂಡ ಇದೇ ಬಿರುಕು ಇತ್ತು, ಆದ್ರೀಗ ಕೆರಗೋಡು ಸಮಸ್ಯೆ ವಿವಾದ ಏನಿದೆ ಅದರ ಬೆನ್ನಲ್ಲೇ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಬಿಜೆಪಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇದೆ. ಜೆಡಿಎಸ್ಗಿಂತ ಮಂಡ್ಯದಲ್ಲಿ ನಾವೇನ್ ಕಮ್ಮಿನಾ, ನಮಗೂ ಟಿಕೆಟ್ ಕೊಡಿ, ಬಿಜೆಪಿಗೆ ಟಿಕೆಟ್ ಕೊಡಬೇಕು ಅಂತ ಹೈಕಮಾಂಡ್ಗೆ ಬಿಜೆಪಿ ನಾಯಕರು ಆಗ್ರಹಿಸ್ತಾ ಇದ್ದಾರೆ. ಜಿಲ್ಲಾಧ್ಯಕ್ಷ ಡಾಕ್ಟರ್ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಬಿಜೆಪಿ ಈಗ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇದೆ. ಇಷ್ಟು ವರ್ಷ ಕೂಡ ನಾವು ಜೆಡಿಎಸ್ನ ವಿರುದ್ಧ ಸ್ಪರ್ಧೆ ಮಾಡಿದ್ದೇವೆ, ಜೆಡಿಎಸ್ ವಿರುದ್ಧವಾಗಿ ಹೋರಾಡಿದ್ದೇವೆ, ಹಾಗಾಗಿ ನಮಗೂ ಕೂಡ ಟಿಕೆಟ್ ಬೇಕು ಮಂಡ್ಯದಲ್ಲಿ ಅಂತ. ನಾವೇನು ಜೆಡಿಎಸ್ ಅವ್ರಿಗಿಂತ ಕಡಿಮೆ ಅಲ್ಲ ಅಂತ. ಅಂದ್ರೆ ಮಂಡ್ಯ ಅಂತ ಬಂದ್ರೆ ಜೆಡಿಎಸ್ ಭದ್ರಕೋಟೆ ಅಂತ ಹೇಳಲಾಗುತ್ತಲ್ಲ, ಹಾಗಾಗಿ ನಾವೇನು ಕಡಿಮೆ ಇಲ್ಲ, ನಾವು ಕೂಡ ಮಂಡ್ಯದಲ್ಲಿ ಸ್ಪರ್ಧೆ ಮಾಡ್ತೀವಿ ಅಂತ ಕಾರ್ಯಕರ್ತರೇನಿದ್ದಾರೆ ಅವರ ಮುನಿಸೇನಿದೆ ಅದು ಮತ್ತಷ್ಟು ಹೆಚ್ಚಾಗ್ತಾನೆ ಇದೆ. ಹೈಕಮಾಂಡ್ ವರ್ಗೂ ಹೋಗ್ತಾ ಇದೆ, ಬಿಜೆಪಿಯ ಹೈಕಮಾಂಡ್ ವರ್ಗೂ. ಮತ್ತೆ ಡಾಕ್ಟರ್ ಸಿದ್ದರಾಮಯ್ಯ ಏನಿದ್ದಾರೆ ಬಿಜೆಪಿಯ ಮುಖಂಡ, ಅವರ ನೇತೃತ್ವದಲ್ಲಿ ಶಕ್ತಿ ಪ್ರದರ್ಶನ ಮಾಡಬೇಕು ಅಂತ ಕೂಡ ಮುಂದಾಗ್ತಾ ಇದ್ದಾರೆ. ಅಂದ್ರೆ ಬಿಜೆಪಿಯಲ್ಲಿ ಒಂದಷ್ಟು ಅಸಮಾಧಾನ ಇತ್ತು, ಜೆಡಿಎಸ್ನಲ್ಲೂ ಅಸಮಾಧಾನ ಇತ್ತು. ಜೆಡಿಎಸ್ನಲ್ಲಿ ಯಾವ ಮಟ್ಟಕ್ಕೆ ಅಸಮಾಧಾನ ಇತ್ತು ಅಂತ ಮೊದಲಿಂದ ನೋಡಿದ್ದೀರಾ. ಸಿಎಂ ಇಬ್ರಾಹಿಂ ಅವರು ಏನಿದ್ದಾರೆ ಜೆಡಿಎಸ್ನ ರಾಜ್ಯಾಧ್ಯಕ್ಷರಾಗಿದ್ರಲ್ಲ, ಅವರು ಉಚ್ಚಾಟನೆ ಆಗೋವರೆಗೂ ಕೂಡ ಹೋಯ್ತು. ಅಂದ್ರೆ ಅವರಿಗೆ ಇಷ್ಟ ಇರಲಿಲ್ಲ ಮೈತ್ರಿ. ನನ್ನನ್ನು ಒಪ್ಪಿಗೆ ಪಡಿದೇನೆ ಹೋಗಿ ಮೈತ್ರಿ ಮಾಡ್ಕೊಂಡು ಬಂದಿದ್ದಾರೆ, ಅನಧಿಕೃತವಾಗಿ ಮದುವೆ ಮಾಡ್ಕೊಂಡು ಬಂದಿದ್ದಾರೆ ದೆಹಲಿಲಿ ಅಂತ ಕಿಡಿಕಾರ್ತಾನೆ ಇದ್ರು. ಅದೆಲ್ಲದರ ಬಳಿಕ ಒಂದಷ್ಟು ಸಮಾಧಾನ ಆಯ್ತೇನೋ, ಮೈತ್ರಿಗೆ ಒಂದಷ್ಟು ಬಲ ಸಿಗ್ತಾ ಇದೆ ಅಂತ ಅನ್ಕೊಳ್ತಾ ಇದ್ರು. ಆದ್ರೀಗ ಅದರ ಮಧ್ಯೆ ಮತ್ತೆ ಬಿಜೆಪಿ ಮುಖಂಡ ಆಗಿರುವಂಥ ಡಾಕ್ಟರ್ ಸಿದ್ದರಾಮಯ್ಯ ಏನಿದ್ದಾರೆ, ನಮಗೂ ಮಂಡ್ಯದಲ್ಲಿ ಟಿಕೆಟ್ ಕೊಡಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಒಂದಷ್ಟು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇದ್ದಾರೆ. ಅಂದ್ರೆ ಕಾರ್ಯಕರ್ತರನ್ನ ಕಡೆಗಣಿಸುವಂಥದ್ದಾಗಬಾರ್ದು ಅಂತ. ಮೊದಲಿಂದ ಕೂಡ ಕಾರ್ಯಕರ್ತರು ಏನಿದ್ದಾರೆ ಪಕ್ಷಕ್ಕೆ ಗ್ರೌಂಡ್ ಲೆವೆಲ್ನಿಂದ ದುಡ್ದಿರ್ತಾರೆ. ಹಾಗಾಗಿ ನಾವು ನಮ್ಮ ಪಕ್ಷಕ್ಕಾಗಿ ದುಡ್ದಿದ್ದೀವಿ ಹೊರತು ಈ ರೀತಿ ಮೈತ್ರಿ ಮಾಡ್ಕೊಳ್ಳಿ ಅಂತ ದುಡ್ದಿಲ್ಲ. ನಾವು ಮೈತ್ರಿ ಮಾಡಿಕೊಂಡ್ರೆ ನಮಗೆ ಬೆಲೆ ಇರಲ್ಲ, ನಾವು ಬಿಜೆಪಿ ಕಾರ್ಯಕರ್ತರು ಅಂತ ಅನ್ಸ್ಕೊಳ್ಳಲ್ಲ, ಬಿಜೆಪಿ ಜೆಡಿಎಸ್ನ ಕಾರ್ಯಕರ್ತರು ಅನ್ಸ್ಕೋಬೇಕಾಗುತ್ತೆ. ಮೊದಲಿಂದ ನಾವಿದ್ದಿದ್ದು ಬಿಜೆಪಿಗೋಸ್ಕರ, ಜೆಡಿಎಸ್ ವಿರುದ್ಧ ಹೋರಾಡಿದ್ದೀವಿ, ಕಾಂಗ್ರೆಸ್ ವಿರುದ್ಧ ಹೋರಾಡಿದ್ದೀವಿ. ಈಗ ಬಿಜೆಪಿ ಜೆಡಿಎಸ್ ಒಂದಾಗಬೇಕು ಅಂದರೆ ಹೇಗೆ ಅಂತ ಪ್ರಶ್ನಿಸ್ತಾ ಇದ್ದಾರೆ. ನಾನು ಸಿದ್ದರಾಮಯ್ಯನವರ ಅಭಿಮಾನಿ. ನಾವು ಬಿ ಜೆ ಪಿ ಕಾರ್ಯಕರ್ತರು ಸಭೆ ಕರೀತಾ ಇದ್ದೀವಿ.
ಯಾತಿಗೆ ಅಂದರೆ ನಾಳೆ ಎಲೆಕ್ಷನ್ ಮುಂದೆ ಬರೋ ಎಲೆಕ್ಷನ್ಗೆ ಇವರು BJPಯಿಂದ ಟಿಕೆಟ್ ಕೊಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ಸರ್. ಒಮ್ಮತವಾಗೆಲ್ಲ ಹೋದ ಸಾರಿ 2.5 ಲಕ್ಷ ಮತ ತಗೊಂಡು ಒಂದು ಸೋತಾಗಿತ್ತು. ಈ ಸಾರಿ ಯಾರೋ ಒಂದು ಅವಕಾಶ ಮಾಡಿಕೊಟ್ರೆ ನಮ್ಗೆ ಎಲ್ಲ ಥರದಲ್ಲೂ ನಿಂತ್ಕೊಂಡು ಗೆಲ್ಸ್ಕೊಡೋಕೆ ಒಂದು ಅವಕಾಶ ಆಯ್ತು ಅಂತ ನಾವು ಕೇಳ್ತಾ ಇದ್ದೀವಿ ಸರ್. ನಾಳೆ ಒಂದು 3,500 4,000 5,000 ಜನ ಸೇರ್ತಾ ಇದ್ದೀವಿ ಸರ್. ಅದೇ ನಮ್ಗೆ ಟಿಕೆಟ್ ಕೊಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ಅವ್ರಿಗೆ, ಸಿದ್ದರಾಮಯ್ಯನವ್ರಿಗೆ, ಡಾಕ್ಟರ್ ಸಿದ್ದರಾಮಯ್ಯನವ್ರಿಗೆ ಟಿಕೆಟ್ ಕೊಡಬೇಕು ಅಂತ ಕೇಳ್ತಾ ಇದ್ದೀವಿ ಸರ್. ನಾನು ಸಿದ್ದರಾಮಯ್ಯನವರ ಇವತ್ತಿನ ವಿಚಾರ ಏನಪ್ಪ ಅಂದರೆ, ನಾಳೆ ಒಂದು BJP ಸಭೆನ ಮಾನ್ಯ ಸ್ನೇಹಿತರು ಮತ್ತು ಭಾರಿ ಬುದ್ಧಿವಂತರಂಥ ಸಿದ್ದರಾಮಯ್ಯವ್ರಿಗೆ ನಾವು ಕಾರ್ಯಕರ್ತರ ಒಂದು ಸಭೆನ ಏರ್ಪಾಡು ಮಾಡಿದ್ದೀವಿ. ದಯಮಾಡಿ ಏನು ರಾಜ್ಯ ನಾಯಕರಾದವರು ಇವರನ್ನು ಗುರುತಿಸಿ ಈ ಸಾರಿ MP ಇವ್ರಿಗೇ ಟಿಕೆಟ್ ಕೊಡಬೇಕು ಅಂತೇಳಿ ನಾವು ಕೋರ್ತಾ ಇದ್ದೀನಿ ಮೊದಲನೇದಾಗಿ. ಹಾಗೂ ಈ ಬಾರಿ ಮಂಡ್ಯ ಜಿಲ್ಲೆಯಲ್ಲಿ MP ಎಲೆಕ್ಷನ್ಗೆ ತುಂಬ ಕಾತರರಾಗಿ ಜನಗಳು ತುಂಬ ಕಾಯ್ತಾ ಇದ್ದಾರೆ. ದಯಮಾಡಿ ಇವರ ಕೆಲಸ ಕಾರ್ಯಗಳು ಮತ್ತು ಇವರ ಹೋರಾಟದ ಮನೋಭಾವನ ಗುರುತಿಸಿ, ಏನು ರಾಜ್ಯ ಇರ್ಬೋದು ಅಥವಾ ರಾಷ್ಟ್ರ ನಾಯಕರುಗಳು ಇವ್ರನ್ನ ಗುರುತಿಸಿ ಮಾನ್ಯ ಡಾಕ್ಟರ್ ಸಿದ್ದರಾಮಯ್ಯವ್ರಿಗೆ ನೀವು ಟಿಕೆಟ್ ಕೊಡಬೇಕು ಅಂತ ಈ ಮೂಲಕ, ಹಾಗೂ ಕಾರ್ಯಕರ್ತರು ಪಕ್ಷ ಭೇದವಿಲ್ಲದೆ ಈ ವಿಚಾರಕ್ಕೆ ನಾಳೆ ಸ್ಪಂದಿಸ್ತಾ ಇದ್ದಾರೆ. ಕನಿಷ್ಠ ಅಂದರೂ ನಾಳೆಗೆ ಒಂದು 5,000 ಜನರಷ್ಟು ಸೇರಿ ಈ ವಿಚಾರನ ಚರ್ಚೆ ಮಾಡ್ತಾ ಇದ್ದೀವಿ. ದಯಮಾಡಿ ತಾವುಗಳು ರಾಜ್ಯ ನಾಯಕರು ಏನಿದ್ದೀರಿ, ನೀವು ಮೇಲ್ಮಟ್ಟದವ್ರಿಗೂ ಹೇಳಿ ಇವರಿಗೆ ಟಿಕೆಟ್ನ ಕೊಡಿಸ್ಬೇಕು ಅಂತೇಳಿ ನಾನು ಈ ಮೂಲಕ ಕೋರ್ತಾ ಇದ್ದೀನಿ. ನಾವು BJP ಕಾರ್ಯಕರ್ತರ ಸಭೆಯನ್ನು ಇಲ್ಲಿ ಕೃಷ್ಣ ಮಿಲ್ಲಲ್ಲಿ ಕರೆದಿದ್ವಿ, ತಾವರೆಕೆರೆ. ಕಾರಣ ಇಷ್ಟೇ, ಡಾಕ್ಟರ್ ಸಿದ್ದರಾಮಯ್ಯ ನಿವೃತ್ತ ಜಂಟಿ ಆಯುಕ್ತರು, ವಾಣಿಜ್ಯ ತೆರಿಗೆ ಇಲಾಖೆ ಮತ್ತು ಸರ್ಕಾರಿ ನೌಕರ ಸಂಘದಲ್ಲೂ ಸೇವೆ ಮಾಡಿದಂಥವರು. ಕಳೆದ ಬಾರಿ ಲೋಕಸಭೆಗೆ ಸ್ಪರ್ಧಿಸಿ